ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ವ್ಯಾಸ ಮುನಿಯು ಭಾಗವತವನ್ನು ರಚಿಸಿ ಶುಕಮುನಿಗೆ ಉಪದೇಶಿಸಿದುದು ಎಂಬ 7ನೆಯ ಸರ್ಗಕ್ಕೆ ಸ್ವಾಗತ. ನಾರದನ ಚರಿತ್ರವನ್ನು ಕೇಳಿದ ಮೇಲೆ ತಿರುಗಿ ಶೌನಕನು ಸೂತ ಪುರಾಣಿಕನನ್ನು ನೋಡಿ, ಓ ಸೂತ, ನಾರದನು ಹೊರಟು ಹೋದ ಮೇಲೆ ಭಗವಂತನಾದ ವ್ಯಾಸಮುನಿಯು ಮಾಡಿದುದೇನು ಎಂದು ಕೇಳಿದನು. ಅದಕ್ಕೆ ಆ ಸೂತನು, ಶೌನಕ, ಕೇಳು. ಅತ್ತಲಾಗಿ ನಾರದನು ಹೊರಟು ಹೋದ ಮೇಲೆ ವ್ಯಾಸನು ಸರಸ್ವತಿ ನದಿಗೆ ಪಶ್ಚಿಮ ತೀರದಲ್ಲಿ ಶಮ್ಯಾಪ್ರಾಸವೆಂದು ಪ್ರಸಿದ್ಧಿ ಹೊಂದಿದ ತನ್ನ ಆಶ್ರಮಕ್ಕೆ ಹೋದನು. ಆ ಪ್ರದೇಶವು ವಿಶೇಷವಾಗಿ ಬದರಿ ವೃಕ್ಷಗಳಿಂದ ತುಂಬಿ ಅತಿ ಮನೋಹರವಾಗಿದ್ದಿತು. ಋಷಿಗಳೆಲ್ಲರೂ ಸತ್ರಯಾಗವನ್ನು ನಡೆಸಬೇಕಾದ ಸ್ಥಾನವೇ ಅದು. ವ್ಯಾಸನು ಆ ಪುಣ್ಯಾಶ್ರಮಕ್ಕೆ ಬಂದು ಆಚಮನವನ್ನು ಮಾಡಿ ಶುದ್ಧನಾಗಿ ಕುಳಿತು ತನ್ನ ಮನಸ್ಸನ್ನು ವಿಷಯಾಂತರಗಳಿಂದ ಹಿಂತಿರುಗಿಸಿ ಆತ್ಮಸ್ಥವಾಗಿ ನಿಲ್ಲಿಸಿಕೊಂಡನು. ಹಾಗೆಯೇ ಧ್ಯಾನಿಸುತ್ತಿರುವಾಗ ಭಕ್ತಿ ಯೋಗ ಬಲದಿಂದ ಮನಸ್ಸು ನಿರ್ಮಲವಾಯಿತು. ಸಾವಧಾನದಿಂದ ನೋಡಲು ಅವನಿಗೆ ಮೊದಲು ಪರಮ ಪುರುಷನ ದರ್ಶನವಾಯಿತು. ಹಾಗೆಯೇ ನೋಡುತ್ತಾ ಪರಮ ಪುರುಷನಿಗೆ ಶರೀರಭೂತವಾದ ಮಾಯೆಯನ್ನು ಕಂಡುಕೊಂಡನು. ಆ ಮಹಾತ್ಮನು ಇನ್ನೂ ಮುಂದೆ ಜ್ಞಾನದೃಷ್ಟಿಯಿಂದ ನೋಡುತ್ತಿರಲು ಮಾಯೆಗಿಂತಲೂ ಜೀವಾತ್ಮನು ವಿಲಕ್ಷಣನಾಗಿದ್ದು ಮಾಯೆಯಿಂದಲೇ ತಾನು ಮೋಹಿತನಾಗಿ ತನ್ನನ್ನೇ ಗುಣತ್ರಯ ಪರಿಣಾಮ ರೂಪವಾದ ಶರೀರವನ್ನಾಗಿ ತಿಳಿದು ಈ ಭ್ರಮದಿಂದ ಉಂಟಾದ ತಾಪತ್ರಯದಲ್ಲಿ ಸಿಕ್ಕಿ ನರಳುವನೆಂದು, ಈ ತಾಪತ್ರಯವನ್ನು ನಿವಾರಿಸುವ ಉಪಾಯವನ್ನು ತಿಳಿಯದ ಜನಗಳಿಗೆ ಭಗವದ್ಭಕ್ತಿಯಲ್ಲದೆ ಬೇರೆ ಉಪಾಯಾಂತರವಿಲ್ಲವೆಂದು ನಿಶ್ಚಯಿಸಿದನು. ಈ ನಿಶ್ಚಯವು ಹುಟ್ಟಿದ ಮೇಲೆ ಲೋಕಹಿತಾರ್ಥವಾಗಿ ಭಾಗವತವೆಂಬ ಸಂಹಿತೆಯನ್ನು ರಚಿಸಿದನು. ಎಲೈ ಮಹರ್ಷಿಗಳೇ, ಈ ಸಂಹಿತೆಯನ್ನು ಕೇಳಿದ ಮಾತ್ರದಿಂದಲೇ ಮನುಷ್ಯರಿಗೆ ಮನಸ್ಸಿನಲ್ಲಿರುವ ಶೋಕ ಮೋಹಾದಿಗಳೆಲ್ಲವನ್ನೂ ನೀಗಿಸತಕ್ಕ ಭಗವದ್ಭಕ್ತಿಯು ಹುಟ್ಟುವುದು. ವ್ಯಾಸನು ತಾನು ಹೇಳಬೇಕಾದ ವಿಷಯಗಳೆಲ್ಲವನ್ನೂ ಆ ಗ್ರಂಥದಲ್ಲಿ ಕ್ರಮವಾಗಿ ವಿವರಿಸಿ ಮೊದಲು ತನ್ನ ಕುಮಾರನಾದ ಶುಕಮುನಿಗೆ ಉಪದೇಶಿಸಿದನು. ಆ ಶುಕಮುನಿಯಾದರೂ ಸಾಮಾನ್ಯನಲ್ಲ. ಸಾಂಸಾರಿಕ ಧರ್ಮವನ್ನು ನಿಶ್ಶೇಷವಾಗಿ ಬಿಟ್ಟವನು, ಸ್ಥಿರ ಮನಸ್ಸುಳ್ಳವನು, ಯಾವಾಗಲೂ ಬ್ರಹ್ಮಧ್ಯಾನದಲ್ಲಿಯೇ ನಿರತನಾದವನು ಎಂದನು. ಇದನ್ನು ಕೇಳಿ ತಿರುಗಿ ಶೌನಕನು, ಎಲೈ ಮಹಾತ್ಮನಾದ ಸೂತನೆ, ಆ ಶುಕಮುನಿಯಾದರೂ ಯಾವಾಗಲೂ ನಿವೃತ್ತಿ ಮಾರ್ಗದಲ್ಲಿ ನೆಲೆಗೊಂಡವನು, ಶ್ರವಣಾದಿ ಅಧ್ಯಯನಗಳೊಂದರಲ್ಲಿಯೂ ಆದರವಿಲ್ಲದವನು, ಯಾವಾಗಲೂ ಬ್ರಹ್ಮ ಒಂದರಲ್ಲಿಯೇ ನಟ್ಟ ಮನಸ್ಸುಳ್ಳವನು. ಇಂತಹ ಮಹಾತ್ಮನಿಗೆ ಭಗವದ್ಧ್ಯಾನಕ್ಕೆ ಪ್ರತಿಬಂಧಕವಾದ ಈ ಭಾಗವತ ಸಂಹಿತೆಯನ್ನು ಅಭ್ಯಸಿಸಬೇಕೆಂಬ ಉದ್ದೇಶವು ಹೇಗೆ ಹುಟ್ಟಿತು ಎಂದನು. ಅದಕ್ಕೆ ಆ ಸೂತನು, ಶೌನಕ, ಈ ಭಾಗವತವೆಂಬುದೂ ಕೂಡ ಭಗವಂತನ ಗುಣವರ್ಣನವೇ. ಆದುದರಿಂದ ಭಗವದ್ಧ್ಯಾನಕ್ಕೆ ನಿರೋಧಕವಾದುದಲ್ಲ. ನೀನು ಹೇಳಿದಂತೆ ಪರಮಾತ್ಮನಿಷ್ಠರಾದ ಯೋಗಿಗಳಿಗೆ ಲೌಕಿಕಾರ್ಥವುಳ್ಳ ಪ್ರಬಂಧದಲ್ಲಿ ಅಪೇಕ್ಷೆ ಇಲ್ಲದಿರುವುದೇನೋ ನಿಜವು. ಹಾಗಿದ್ದರೂ ಅವರು ಭಗವಂತನಲ್ಲಿ ಅನನ್ಯ ಪ್ರಯೋಜನವಾದ ಭಕ್ತಿಯುಳ್ಳವರಾಗಿರುವರಲ್ಲವೇ. ಆ ಭಕ್ತಿಗೆ ವಿಷಯನಾದವನು ಕಲ್ಯಾಣ ಗುಣಪರಿಪೂರ್ಣನಾದ ಆ ಶ್ರೀಹರಿಯಲ್ಲವೇ. ಆದುದರಿಂದ ಅವನ ಗುಣವರ್ಣನಗಳನ್ನೊಳಗೊಂಡ ಗ್ರಂಥಗಳನ್ನು ಕೇಳುವುದರಲ್ಲಿ ಅವರಿಗೆ ಆಸಕ್ತಿ ಇದ್ದೇ ಇರಬೇಕು. ಅದಕ್ಕಾಗಿಯೇ ಶುಕನು ಪರಮಾತ್ಮ ಧ್ಯಾನವೊಂದರಲ್ಲಿಯೇ ನೆಲೆಸಿದವನಾಗಿದ್ದರು ಆ ಹರಿಯ ಗುಣಗಳಲ್ಲಿ ಪರವಶವಾದ ಬುದ್ಧಿಯುಳ್ಳವನಾದುದರಿಂದಲೂ ವಿಷ್ಣು ಭಕ್ತರಲ್ಲಿ ವಿಶೇಷ ಪ್ರೇಮವುಳ್ಳವನಾದುದರಿಂದಲೂ ಭಗವದ್ ಗುಣಾನುವರ್ಣನ ರೂಪವಾದ ಭಾಗವತವನ್ನು ಪಠಿಸಿದನು. ತಾನೇ ಅದನ್ನು ಭಾಗವತೋತ್ತಮನಾದ ಪರೀಕ್ಷಿತ್ ರಾಜನಿಗೂ ಉಪದೇಶಿಸಿದನು. ಎಲೈ ಮಹರ್ಷಿಗಳೇ, ಇನ್ನು ಆ ಪರೀಕ್ಷಿತ್ ರಾಜನ ಜನ್ಮ ಕರ್ಮಾದಿಗಳನ್ನು ಹೇಳುವೆನು ಕೇಳಿರಿ. ಆ ರಾಜನ ಚರಿತ್ರಕ್ಕೆ ಉಪೋದ್ಘಾತವಾಗಿ ಮೊದಲು ಪಾಂಡವರ ಚರಿತ್ರವನ್ನು ತಿಳಿಸಬೇಕಾಗಿರುವುದು. ಆ ಪಾಂಡವರ ಚರಿತ್ರವೂ ಕೂಡ
ಶ್ರೀ ಕೃಷ್ಣ ಚರಿತ್ರದೊಡಗೂಡಿರುವುದರಿಂದ ಆ ಪುಣ್ಯ ಚರಿತ್ರವನ್ನು ನೀವು ಸಾವಧಾನವಾಗಿ ಕೇಳಬೇಕು. ಹಿಂದೆ ಪಾಂಡವರಿಗೂ ಕೌರವರಿಗೂ ನಡೆದ ಯುದ್ಧದಲ್ಲಿ ಉಭಯ ಪಕ್ಷದಲ್ಲಿಯೂ ಬಹಳ ಮಂದಿ ವೀರರು ಹತರಾಗಿ ವೀರ ಸ್ವರ್ಗವನ್ನು ಸೇರಿದರು. ಕಾಯಕವಾಗಿ ಉಭಯ ಸೈನ್ಯಗಳು ನಿಶೇಷವಾಗಿ ಹತವಾದವು. ಕೊನೆಗೆ ಭೀಮನ ಗದಾಪ್ರಹಾರದಿಂದ ದುರ್ಯೋಧನನು ಕೂಡ ತೊಡೆ ಮುರಿದು ಕೆಳಗೆ ಬಿದ್ದಿದ್ದನು. ಆಗ ಕೌರವರ ಕಡೆಯಲ್ಲಿ ದ್ರೋಣಪುತ್ರನಾದ ಅಶ್ವತ್ಥಾಮನು ತನ್ನ ಪ್ರಭುವಾದ ಧೃತರಾಷ್ಟ್ರನಿಗೆ ಪ್ರಿಯವನ್ನು ಉಂಟು ಮಾಡಬೇಕೆಂದು ಒಂದು ದುರಾಲೋಚನೆಯನ್ನು ನಡೆಸಿದನು. ವಾಸ್ತವದಲ್ಲಿ ಆ ಕಾರ್ಯವೇನೂ ಧೃತರಾಷ್ಟ್ರನಿಗೆ ಸಮ್ಮತವಲ್ಲದಿದ್ದರೂ ಅಶ್ವತ್ಥಾಮನು ಇದರಿಂದ ಆತನನ್ನು ಸಂತೋಷಪಡಿಸಬೇಕೆಂದೆಣಿಸಿ ಬ್ರಾಹ್ಮಣನಾದ ತನಗೆ ಆ ಕಾರ್ಯವು ಅನುಚಿತವೆಂಬುದನ್ನು ಯೋಚಿಸದೆ ರಾತ್ರಿಯಲ್ಲಿ ನಿದ್ರಿಸುತ್ತಿದ್ದ ಉಪಪಾಂಡವರ ತಲೆಗಳನ್ನು ಕತ್ತರಿಸಿಕೊಂಡು ಹೋದನು. ಅಶ್ವತ್ಥಾಮನು ನಡೆಸಿದ ಈ ಘೋರ ಕೃತ್ಯವನ್ನು ಈಗಲೂ ಜನರು ನಿಂದಿಸುತ್ತಿರುವರು. ಇತ್ತಲಾಗಿ ದ್ರೌಪದಿಯು ತನ್ನ ಪುತ್ರರ ಮರಣವನ್ನು ನೋಡಿ ದುಃಖವನ್ನು ತಡೆಯಲಾರದೆ ಧಾರೆ ಧಾರೆಯಾಗಿ ಕಣ್ಣೀರನ್ನು ಬಿಡುತ್ತಾ ವಿಲಪಿಸುತ್ತಿದ್ದಳು. ಅರ್ಜುನನು ಆಕೆಯ ದುಃಖವನ್ನು ಕಂಡು ಅವಳನ್ನು ಅನೇಕ ವಿಧದಲ್ಲಿ ಸಮಾಧಾನಪಡಿಸುತ್ತಾ, ಪ್ರಿಯೇ, ಆದುದಾಯಿತು, ಇನ್ನು ದುಃಖಿಸಿ ಫಲವೇನು? ಬ್ರಾಹ್ಮಣಾದವನಾಗಿಯೂ ಪಾಪ ಕಾರ್ಯಕ್ಕೆ ಹೆದರದ ಆತತಾಯಿಯಾದವನಾಗಿಯೂ ಇರುವ ಆ ಅಶ್ವತ್ಥಾಮನ ಶಿರಸ್ಸನ್ನು ಇನ್ನು ಕ್ಷಣಕಾಲದೊಳಗಾಗಿಯೇ ಈ ನನ್ನ ಗಾಂಧೀವ ಪ್ರಯುಕ್ತಗಳಾದ ಬಾಣಗಳಿಂದ ಕಡಿದು ತರುವೆನು. ಎಲೆ ದೇವಿ, ಆ ಪಾಪಿಯ ತಲೆಯನ್ನು ಮೊದಲು ನೀನು ನಿನ್ನ ಕಾಲಿನಿಂದ ತುಳಿದು ಆಮೇಲೆ ಸ್ನಾನವನ್ನು ಮಾಡಬಹುದು. ಈ ಪ್ರತೀಕಾರದಿಂದ ನಿನ್ನ ಪುತ್ರ ದುಃಖವನ್ನು ನೀಗಿಸುವೆನು, ಇನ್ನು ದುಃಖಿಸಬೇಡ ಎಂದನು. ಒಡನೆಯೇ ಅರ್ಜುನನು ಕೃಷ್ಣನನ್ನು ಸಾರಥಿಯಾಗಿ ಮಾಡಿಕೊಂಡು ಭಯಂಕರವಾದ ತನ್ನ ಗಾಂಧೀವ ಧನುಸ್ಸನ್ನು ಕೈಗೆತ್ತಿಕೊಂಡು ಕವಚವನ್ನು ಧರಿಸಿ ಕಪಿಧ್ವಜವುಳ್ಳ ತನ್ನ ರಥವನ್ನೇರಿ ಅಶ್ವತ್ಥಾಮನಿದ್ದ ಸ್ಥಳಕ್ಕೆ ಬಂದನು. ಹೀಗೆ ಅರ್ಜುನನು ಅತಿ ಕೋಪಾವಿಷ್ಟನಾಗಿ ಬರುವುದನ್ನು ಅಶ್ವತ್ಥಾಮನು ದೂರದಿಂದಲೇ ಕಂಡು ಪುತ್ರಘಾತಿಯಾದ ತನ್ನನ್ನು ಕೊಲ್ಲುವುದಕ್ಕಾಗಿಯೇ ಬರುವನೆಂದು ನಿಶ್ಚಯಿಸಿದನು. ಅವನ ಮನಸ್ಸು ಭಯಗ್ರಸ್ತವಾಯಿತು. ಅವನಿಗೆ ತನ್ನ ಪ್ರಾಣಗಳನ್ನು ರಕ್ಷಿಸಿಕೊಳ್ಳಬೇಕೆಂಬ ಆಸೆಯು ಹುಟ್ಟಿತು. ರುದ್ರನಿಗೆ ಭಯಪಟ್ಟು ಓಡುವ ದಕ್ಷ ಪ್ರಜಾಪತಿಯಂತೆ ರಥವನ್ನೇರಿ ತನ್ನಿಂದ ಸಾಧ್ಯವಾದಷ್ಟು ದೂರದವರೆಗೆ ಓಡುತ್ತಾ ಹೋದನು. ಕೊನೆಗೆ ಕುದುರೆಗಳು ಬಹಳವಾಗಿ ಬಳಲಿ ಮುಂದೆ ಹೆಜ್ಜೆ ಇಡಲಾರದೆ ಹೋದವು. ಎಷ್ಟೆಷ್ಟೋ ಪ್ರಯತ್ನ ಮಾಡಿದರೂ ಕುದುರೆಗಳು ಮುಂದೆ ಹೋಗದಿರುವುದನ್ನು, ಹಿಂದೆ ಅರ್ಜುನನು ಮಹಾವೇಗದಿಂದ ಬೆನ್ನಟ್ಟಿ ಬರುವುದನ್ನು ನೋಡಿ ಅಶ್ವತ್ಥಾಮನಿಗೆ ತನ್ನ ಪ್ರಾಣಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ಬೇರೆ ಯಾವ ಉಪಾಯವೂ ತೋರದೆ ಹೋಯಿತು. ಬ್ರಹ್ಮಶಿರಸ್ಸೆಂಬ ಕ್ರೂರ ಅಸ್ತ್ರವನ್ನು ಪ್ರಯೋಗಿಸಿ ಅರ್ಜುನನನ್ನು ಕೊಲ್ಲುವುದು ಹೊರತು ತನ್ನ ಪ್ರಾಣರಕ್ಷಣೆಗೆ ಬೇರೆ ಉಪಾಯವಿಲ್ಲವೆಂದು ನಿಶ್ಚಯಿಸಿಬಿಟ್ಟನು. ಒಡನೆಯೇ ಆಚಮನವನ್ನು ಮಾಡಿ ನಿಶ್ಚಲ ಮನಸ್ಸುಳ್ಳವನಾಗಿ ಆ ಅಸ್ತ್ರ ಮಂತ್ರವನ್ನು ಧ್ಯಾನಿಸಿದನು. ಆ ಅಸ್ತ್ರದ ಉಪಸಂಹಾರ ಮಂತ್ರವು ತನಗೆ ತಿಳಿಯದಿದ್ದರೂ ಕೂಡ ಪ್ರಾಣಾಪತ್ತಿನ ಸಮಯವಾದುದರಿಂದ ಹಿಂದು ಮುಂದು ಆಲೋಚಿಸದೆ ಅದನ್ನು ಅರ್ಜುನನ ಮೇಲೆ ಪ್ರಯೋಗಿಸಿಬಿಟ್ಟನು. ಆ ಅಸ್ತ್ರವಾದರೂ ಸಮಸ್ತ ದಿಕ್ಕುಗಳನ್ನು ದಹಿಸುವಂತೆ ಹೊರಟು ಬಂದಿತು. ಇದನ್ನು ನೋಡಿ ಅರ್ಜುನನು ಆ ಅಸ್ತ್ರದಿಂದ ತನಗೆ ತಪ್ಪದೆ ಪ್ರಾಣಾಪಾಯ ಉಂಟಾಗುವುದೆಂದೆಣಿಸಿ ಸಾರಥಿಯಾಗಿದ್ದ ಕೃಷ್ಣನನ್ನು ಅತ್ಯಾತುರದಿಂದ ಕೂಗುತ್ತಾ, ಓ ಕೃಷ್ಣ, ಹೇ ಮಹಾಬಾಹು, ನೀನು ಭಕ್ತರಿಗೆ ಅಭಯವನ್ನು ಕೊಡತಕ್ಕವನು, ಸಂಸಾರವೆಂಬ ಕಿಚ್ಚಿನಲ್ಲಿ ಬಿದ್ದು ದಗ್ಧರಾಗತಕ್ಕವರ ತಾಪವನ್ನು ನೀಗಿಸಿ ಅವರಿಗೆ ಶಾಶ್ವತ ಸುಖರೂಪವಾದ ಮೋಕ್ಷವನ್ನು ಕೊಡುವವನು. ದೇವ, ನೀನೇ ಆದಿಪುರುಷನು, ಸಕಲ ಜಗತ್ತಿಗೂ ಕಾರಣಭೂತನು, ಸರ್ವೇಶ್ವರನು, ಸರ್ವಾಂತರಾತ್ಮನು, ಸರ್ವ ನಿಯಾಮಕನು, ಸಮಸ್ತ ಹೃದಯದಲ್ಲಿಯೂ ವರ್ತಿಸುತ್ತಾ ಪುರುಷನೆಂಬ ಹೆಸರಿಗೂ ನೀನೇ ಭಾಗಿಯು. ಚೇತನ 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 ಅಚೇತನ ಪ್ರಕೃತಿ ದ್ವಯಕ್ಕಿಂತಲೂ ವಿಲಕ್ಷಣನು. ನೀನು ನಿಜ ಜ್ಞಾನ ಶಕ್ತಿಯಿಂದಲೇ ಮಾಯಾ ಧರ್ಮಗಳನ್ನು ನಿರಸನ ಮಾಡಿ ಅದರ ಸಂಬಂಧವಿಲ್ಲದ ಹಾಗೆ ಮಾಡಿಕೊಳ್ಳಬಲ್ಲವನು. ಬೇರೆ ಯಾವ ಆಧಾರವನ್ನು ಅಪೇಕ್ಷಿಸದವನು. ಇಂತಹ ಸರ್ವೇಶ್ವರನಾದ ನೀನು ದೇವಾತ್ಮ ಭ್ರಮರೂಪವಾದ ಮಾಯೆಯಿಂದ ಮೋಹಿತನಾದ ಜೀವನಿಗೆ
ಅವನವನ ಕರ್ಮಾನುಸಾರವಾಗಿ ಸುಖ ದುಃಖಗಳನ್ನು ಕೈಗೂಡಿಸತಕ್ಕವನು. ಇವೆಲ್ಲವೂ ನಿನ್ನ ಮಹಾತ್ಮ್ಯದಿಂದಲೇ ನಡೆಯುವವು. ಕೃಷ್ಣ, ಈ ಪರಸ್ವರೂಪ ವಿಚಾರವು ಹಾಗಿರಲಿ. ನೀನು ಅವತಾರವನ್ನೆತ್ತಿರುವುದು ಕೂಡ ಭೂಭಾರಭೂತರಾದ ದುಷ್ಟರನ್ನು ಸಂಹರಿಸುವುದೊಂದು, ಅನನ್ಯ ಪ್ರಯೋಜನವಾಗಿ ಭಕ್ತಿಯೊಂದರಲ್ಲಿಯೇ ನಿರತರಾದ ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದೊಂದು. ಈ ಎರಡು ಕಾರ್ಯಗಳಿಗಾಗಿಯೇ ಅಲ್ಲವೇ? ಎಲೈ ದೇವದೇವನೇ, ಭಯಂಕರವಾದ ತೇಜಸ್ಸೊಂದು ಸಮಸ್ತ ದಿಕ್ಕುಗಳನ್ನು ವ್ಯಾಪಿಸುತ್ತಾ ಮೇಲೆ ಬೀಳುವಂತೆ ಹೊರಟು ಬರುವುದು. ಈ ತೇಜಸ್ಸು ಯಾವುದೋ, ಎಲ್ಲಿಂದ ಹೊರಟು ಬರುವುದೋ, ಹೇಗೆ ಶಾಂತವಾಗುವುದೋ ತಿಳಿಯಲಿಲ್ಲ. ಕೃಷ್ಣ, ಇದರ ವೃತ್ತಾಂತವನ್ನು ತಿಳಿಸಬೇಕು ಎಂದನು. ಆಗ ಕೃಷ್ಣನು ಅರ್ಜುನನನ್ನು ನೋಡಿ, ಪಾರ್ಥ, ಈ ತೇಜಸ್ಸು ದ್ರೋಣಪುತ್ರನಾದ ಅಶ್ವತ್ಥಾಮನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ಸಂಬಂಧವಾದುದು. ಆ ಅಶ್ವತ್ಥಾಮನು ತನ್ನ ಪ್ರಾಣಾಪಾಯವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಹಿಂದು ಮುಂದು ನೋಡದೆ ಈ ಅಸ್ತ್ರವನ್ನು ಪ್ರಯೋಗಿಸಿ ಬಿಟ್ಟಿರುವನು. ಇದನ್ನು ಉಪಸಂಹಾರ ಮಾಡತಕ್ಕ ಮಂತ್ರವೂ ಆತನಿಗೆ ತಿಳಿಯದು. ಅರ್ಜುನ, ಈ ಅಸ್ತ್ರವನ್ನು ತಡೆಯಬೇಕಾದರೆ ಮತ್ತೊಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಬೇಕೇ ಹೊರತು ಬೇರೆ ದಾರಿಯಿಲ್ಲ. ನೀನು ಬ್ರಹ್ಮಾಸ್ತ್ರದ ಪ್ರಯೋಗ ಉಪಸಂಹಾರಗಳೆರಡನ್ನೂ ತಿಳಿದವನಲ್ಲವೇ? ಆದುದರಿಂದ ನೀನು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿ ಅದರ ಜ್ವಾಲೆಯನ್ನು ಅಡಗಿಸು ಎಂದನು. ಈ ಮಾತನ್ನು ಕೇಳಿದೊಡನೆ ಅರ್ಜುನನು ಶುದ್ಧಾಚಮನವನ್ನು ಮಾಡಿ ಪ್ರದಕ್ಷಿಣ ನಮಸ್ಕಾರಗಳಿಂದ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿ ಆ ಬ್ರಹ್ಮಾಸ್ತ್ರದ ಮೇಲೆ ತಾನು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದನು. ಈ ಅಸ್ತ್ರಗಳೆರಡು ಅಂತರಿಕ್ಷದಲ್ಲಿ ಒಂದನ್ನೊಂದು ತಗುಲಿ ಕಿಡಿಗಳನ್ನು ಕೆದರುತ್ತಾ ಸೂರ್ಯಾಗ್ನಿಗಳಂತೆ ಪ್ರಕಾಶಿಸುತ್ತಿದ್ದವು. ಅಸ್ತ್ರ ಜ್ವಾಲೆಗಳು ಭೂಮಿ ಆಕಾಶಗಳೆಲ್ಲವನ್ನೂ ತುಂಬಿದವು. ಕ್ರಮವಾಗಿ 3 ಲೋಕಗಳನ್ನು ದಹಿಸುವಂತೆ ಅವುಗಳ ತೇಜಸ್ಸು ಮೇಲೆ ಮೇಲೆ ಹೆಚ್ಚುತ್ತಿತ್ತು. ನೋಡಿದವರೆಲ್ಲರಿಗೂ ಪ್ರಳಯಾಗ್ನಿ ಎಂಬ ಭಾವವುಂಟಾಯಿತು. ಹೀಗೆ ಲೋಕವೆಲ್ಲವೂ ದಗ್ಧವಾಗುವುದನ್ನು ನೋಡಿ ಅರ್ಜುನನಿಗೆ ಮನಸ್ಸಿನಲ್ಲಿ ಮರುಕವು ಹುಟ್ಟಿತು. ಲೋಕಕ್ಷೇಮ ಚಿಂತಕನಾದ ಅರ್ಜುನನು ಶ್ರೀಕೃಷ್ಣನ ಅನುಮತಿಯನ್ನು ಪಡೆದು ಆ 2 ಬ್ರಹ್ಮಾಸ್ತ್ರಗಳ ತೇಜಸ್ಸನ್ನು ಅಡಗಿಸುವುದಕ್ಕಾಗಿ ಮಂತ್ರವನ್ನು ಜಪಿಸಿ ಅವೆರಡನ್ನು ಉಪಸಂಹಾರ ಮಾಡಿದನು. ಆದರೂ ಆ ಅರ್ಜುನನಿಗೆ ಅಶ್ವತ್ಥಾಮನ ಮೇಲಿದ್ದ ಕೋಪವು ಮಾತ್ರ ಅಡಗಲಿಲ್ಲ. ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ತಪ್ಪನೆ ಮುಂದೆ ಹೋಗಿ ಆ ಅಶ್ವತ್ಥಾಮನನ್ನು ಹಿಡಿದು ತಂದು ಯೂಪಸ್ತಂಭಕ್ಕೆ ಯಾಗ ಪಶುವನ್ನು ಕಟ್ಟುವಂತೆ ತನ್ನ ರಥದಲ್ಲಿರುವ ಧ್ವಜದ ಕಂಬಕ್ಕೆ ಆತನನ್ನು ಹಗ್ಗಗಳಿಂದ ಬಿಗಿದು ಕಟ್ಟಿದನು. ಹೀಗೆ ಅಶ್ವತ್ಥಾಮನನ್ನು ಕಟ್ಟಿ ತನ್ನ ಶಿಬಿರಕ್ಕೆ ತರುವ ಪ್ರಯತ್ನದಲ್ಲಿದ್ದಾಗ ಶ್ರೀಕೃಷ್ಣನು ಆ ದ್ರೋಣಪುತ್ರನಲ್ಲಿ ಕೋಪವನ್ನು ನಟಿಸುತ್ತಾ, ಪಾರ್ಥ, ಈ ಬ್ರಾಹ್ಮಣಾದವನನ್ನು ಜೀವದಿಂದ ಉಳಿಸಬಾರದು. ಇವನನ್ನು ಈಗಲೇ ಕತ್ತರಿಸಿಬಿಡು. ಈ ದುರ್ಮಾರ್ಗನು ರಾತ್ರಿಯಲ್ಲಿ ನಿದ್ರೆಯಿಂದ ಮೈಮರೆತಿದ್ದ ನಿನ್ನ ಸಣ್ಣ ಮಕ್ಕಳನ್ನು ಕೊಂದವನಲ್ಲವೇ? ಧರ್ಮಜ್ಞರಾದವರು ಮದ್ಯಪಾನ ಮಾಡಿ ಮದಿಸಿದವರನ್ನು, ಎಚ್ಚರ ತಪ್ಪಿದವರನ್ನು, ಪಿತ್ತ ವಿಕಾರಾದಿಗಳಿಂದ ಮೈಮರೆತವರನ್ನು, ನಿದ್ರಿಸುವವರನ್ನು, ಸ್ತ್ರೀ ಬಾಲ ವೃದ್ಧರನ್ನು, ಜಡ ಸ್ವಭಾವವುಳ್ಳವರನ್ನು, ಶರಣಾಗತರಾದವರನ್ನು, ಯುದ್ಧದಲ್ಲಿ ವಿರುದ್ಧರಾದವರನ್ನು, ವಿರಧರಾದವರನ್ನು, ಭಯಪಟ್ಟವರನ್ನು ಕೊಲ್ಲಲಾರರು. ಈ ಧರ್ಮವನ್ನು ಆಲೋಚಿಸದೆ ಈ ದುರಾತ್ಮನು ನಿದ್ರಿಸುತ್ತಿದ್ದ ಬಾಲಕರನ್ನು ಕೊಂದಿರುವನು. ದಯಾ ಗುಣವಿಲ್ಲದ ಯಾವ ದುರಾತ್ಮನು ಇತರರ ಪ್ರಾಣಗಳನ್ನು ತೆಗೆದು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಬೇಕೆಂಬ ಪ್ರಯತ್ನವನ್ನು ನಡೆಸುವನು, ಅಂಥವನನ್ನು ಸಂಹರಿಸುವುದೇ ಕ್ಷತ್ರಿಯ ಧರ್ಮವು. ಈ ಕಾರ್ಯವು ರಾಜರಿಗೆ ಶ್ರೇಯಸ್ಕರವಾದುದೇ ಹೊರತು ದೋಷಾಸ್ಪದವಲ್ಲ. ಆ ದುಷ್ಕಾರ್ಯವನ್ನು ನಡೆಸಿದ ಮನುಷ್ಯನು ಕೂಡ ಈ ವಿಧವಾದ ರಾಜದಂಡನವನ್ನು ಹೊಂದದಿದ್ದ ಪಕ್ಷದಲ್ಲಿ ಆ ಪಾಪಕ್ಕೆ ಬೇರೆ ಪ್ರಾಯಶ್ಚಿತ್ತವಿಲ್ಲದೆ ನರಕ ಕೂಪದಲ್ಲಿ ಬೀಳುವನು. ಅರ್ಜುನ, ಈಗ ನೀನು ಈ ಅಶ್ವತ್ಥಾಮನನ್ನು ಕೊಲ್ಲುವುದರಿಂದ ನಿಮ್ಮಿಬ್ಬರಿಗೂ ಶ್ರೇಯಸ್ಸುಂಟು. ಆದುದರಿಂದ ಒಡನೆಯೇ ಈತನ ತಲೆಯನ್ನು ಕತ್ತರಿಸಿಬಿಡು. ಈ ಧರ್ಮ ಸೂಕ್ಷ್ಮ ವಿಚಾರವು ಹಾಗಿರಲಿ. ನೀನು ಹಿಂದೆ ದ್ರೌಪದಿಯನ್ನು ಸಮಾಧಾನಪಡಿಸುವಾಗ ಅವಳ ಮುಂದೆ ಪ್ರತಿಜ್ಞೆ ಮಾಡಿ ಬಂದುದನ್ನು ಮರೆತೆಯ? ಪುತ್ರ ಘಾತುಕನಾದ ಈ ಪಾಪಿಯ ತಲೆಯನ್ನು ಕಡಿದು ತರುವುದಾಗಿ ನನ್ನ ಇದಿರಾಗಿಯೇ ಪ್ರತಿಜ್ಞೆ ಮಾಡಿ ಬಂದೆಯಲ್ಲವೇ?
ಆ ಪ್ರತಿಜ್ಞೆಗೆ ಭಂಗ ಉಂಟಾಗದ ಹಾಗೆ ನೋಡು. ಈ ಪಾಪಾತ್ಮನಾದರೂ ನಿನ್ನ ಮಕ್ಕಳೆಲ್ಲರನ್ನು ಕೊಂದಿರುವನು. ನಿದ್ರೆಯಿಂದ ನಿದ್ರೆಯಿಂದ ಮೈಮರೆತವರನ್ನು ಕೊಂದುದರಿಂದ ಆತತಾಯಿ ಎನಿಸುವನು. ಧೃತರಾಷ್ಟ್ರನಿಗೆ ಸಮ್ಮತವಲ್ಲದಿದ್ದರೂ ಅವನನ್ನು ಸಂತೋಷಪಡಿಸುವುದಕ್ಕಾಗಿ ಈ ದುಷ್ಕಾರ್ಯವನ್ನು ನಡೆಸಿರುವನು. ಈ ಕಾರಣಗಳಿಂದ ವಧ್ಯನಾದ ಈತನನ್ನು ಕೊಲ್ಲದೆ ಬಿಡುವುದು ಸರ್ವಥಾ ಯುಕ್ತವಲ್ಲ ಎಂದನು. ಹೀಗೆ ಕೃಷ್ಣನು ಅರ್ಜುನನ ಮನಸ್ಸನ್ನು ಪರೀಕ್ಷಿಸಬೇಕು ಎಂಬುದಕ್ಕಾಗಿ ಎಷ್ಟೆಷ್ಟು ವಿಧದಿಂದ ಬೋಧಿಸಿದರು. ಅರ್ಜುನನು ದ್ರೋಣಾಚಾರ್ಯರಿಂದ ತನಗುಂಟಾದ ಮಹೋಪಕಾರವನ್ನು ಸ್ಮರಿಸಿಕೊಂಡು ಪುತ್ರ ಘಾತುಕನಾಗಿದ್ದರೂ ಆ ಗುರುಪುತ್ರನನ್ನು ಕೊಲ್ಲುವುದಕ್ಕೆ ಸಮ್ಮತಿಸಲಿಲ್ಲ. ಕೊನೆಗೆ ಅಶ್ವತ್ಥಾಮನನ್ನು ಕಂಬಕ್ಕೆ ಕಟ್ಟಿದ ಹಾಗೆಯೇ ತನ್ನ ಶಿಬಿರಕ್ಕೆ ತಂದು ಪುತ್ರ ಶೋಕದಿಂದ ವಿಲಪಿಸುತ್ತಿದ್ದ ದ್ರೌಪದಿಯ ಮುಂದೆ ನಿಲ್ಲಿಸಿದನು. ಆಗ ದ್ರೌಪದಿಯು ಮೆಲ್ಲಗೆ ಮುಂದೆ ಬಂದು ಪಶುವಿನಂತೆ ಹಗ್ಗಗಳಿಂದ ಬಿಗಿಯಲ್ಪಟ್ಟು ಲಜ್ಜೆಯಿಂದ ತಲೆ ಎತ್ತದೆ ನಿಂತಿರುವ ಆತನ ಸ್ಥಿತಿಯನ್ನು ನೋಡಿದಳು. ಆಕೆಯು ಅತ್ಯಂತ ಸುಶೀಲೆಯಾದುದರಿಂದ ಅಶ್ವತ್ಥಾಮನು ಮಹಾ ಅಪರಾಧಿಯಾಗಿದ್ದರೂ ಅವನನ್ನು ನಿಂದಿಸದೆ, ಅವನಲ್ಲಿ ಕೋಪವನ್ನು ತೋರಿಸದೆ ವಿನಯದಿಂದ ನಮಸ್ಕರಿಸಿದಳು. ಹೀಗೆ ಗುರುಪುತ್ರನನ್ನು ನಮಸ್ಕರಿಸಿದ ಮೇಲೆ ಅರ್ಜುನನ ಕಡೆಗೆ ತಿರುಗಿ, ನಾಥ, ಈ ನಮ್ಮ ಗುರುಪುತ್ರನನ್ನು ಹೀಗೆ ನೀನು ಕಂಬಕ್ಕೆ ಕಟ್ಟಿ ತಂದಿರುವೆಯಲ್ಲ, ಇವನ ಕಷ್ಟವನ್ನು ನೋಡಿ ನಾನು ಸಹಿಸಲಾರೆನು. ಈತನಾದರೂ ಜಾತಿಯಲ್ಲಿಯೂ ನಮಗೆ ಪೂಜ್ಯನು, ಇದರ ಮೇಲೆ ಗುರುಪುತ್ರನಾದುದರಿಂದ ಗುರುವಿಗೆ ಸಮಾನನು. ಆದುದರಿಂದ ಈ ಕ್ಷಣವೇ ನೀನು ಇವನ ಸೆರೆಯನ್ನು ಬಿಡಿಸಬೇಕು. ನೀನು ಪ್ರಯೋಗೋಪಸಂಹಾರ ಮಂತ್ರಗಳೊಡನೆ ಅನೇಕ ಅಸ್ತ್ರ ಸಮೂಹಗಳನ್ನು, ಧನುರ್ವೇದ ರಹಸ್ಯವನ್ನು ಆ ದ್ರೋಣಾಚಾರ್ಯನಿಂದಲೇ ಕಲಿತವನಲ್ಲವೇ? ಈ ಅಶ್ವತ್ಥಾಮನೂ ಕೂಡ ಪುತ್ರ ರೂಪದಿಂದಿರುವ ಆ ದ್ರೋಣಾಚಾರ್ಯನೆಂದೇ ತಿಳಿಯಬೇಕು. ಇದಲ್ಲದೆ ನಿನ್ನ ಗುರುವಾದ ದ್ರೋಣನಿಗೆ ಅರ್ಧ ಶರೀರ ಭೂತೆಯಾಗಿಯೂ ವೀರಪುತ್ರವತಿಯಾಗಿಯೂ ಇರುವ ಕೃಪಿಯು ತನ್ನ ಪತಿಯೊಡನೆ ಸಹಗಮನ ಮಾಡದೆ ಇನ್ನೂ ಇವನಿಗಾಗಿಯೇ ಜೀವಿಸಿರುವಳು. ಈ ಸ್ಥಿತಿಯಲ್ಲಿ ಈತನಿಗೆ ಅಪಕಾರವನ್ನು ಮಾಡಿದ ಪಕ್ಷದಲ್ಲಿ ನಿನ್ನ ಗುರುವಿಗೂ ಗುರುಪತ್ನಿಗೂ ದ್ರೋಹ ಮಾಡಿದಂತಾಗುವುದು. ಎಲೈ ಧರ್ಮಜ್ಞನೇ, ನಮಗೆ ಪರಮ ಪೂಜ್ಯವಾಗಿಯೂ ವಂದನೀಯವಾಗಿಯೂ ಇರುವ ಗುರು ಕುಲಕ್ಕೆ ದುಃಖವನ್ನು ತರುವುದು ಎಂದೆಂದಿಗೂ ಯುಕ್ತವಾದುದಲ್ಲ. ಈಗ ನಾನು ಪುತ್ರ ದುಃಖದಿಂದ ಕಣ್ಣೀರು ಬಿಟ್ಟು ದುಃಖಿಸುವಂತೆಯೇ ತೀವ್ರತೆಯಾಗಿಯೂ ಗುರುಪತ್ನಿಯಾಗಿಯೂ ಇರುವ ಆ ಬ್ರಾಹ್ಮಣ ಮಾತೆಯು ಪುತ್ರ ದುಃಖದಿಂದ ಕೊರಗುವಂತಾಗುವುದಲ್ಲವೇ? ಇಷ್ಟಕ್ಕೆ ನೀನು ಅವಕಾಶವನ್ನು ಕೊಡಬಾರದು. ಇದರ ಮೇಲೆ ಯಾವ ರಾಜನು ಬ್ರಾಹ್ಮಣ ಕುಲಕ್ಕೆ ಅಪಕಾರವನ್ನು ಮಾಡುವನೋ ಆ ರಾಜನು ತನ್ನ ಬಂಧು ಮಿತ್ರ ಪರಿವಾರಗಳೊಡನೆ ದುಃಖಾಗ್ನಿಯಿಂದ ಬೇಯುವುದಲ್ಲದೆ ಅವನ ವಂಶವು ನಿರ್ಮೂಲವಾಗುವುದು ಎಂದಳು. ಹೀಗೆ ಧರ್ಮಯುಕ್ತವಾಗಿಯೂ ನ್ಯಾಯಸಮ್ಮತವಾಗಿಯೂ ದಯಾ ಸೂಚಕವಾಗಿಯೂ ಅಸತ್ಯವೂ ಅಪ್ರಿಯವೂ ಅಲ್ಲದೆ ಕಾಲಾನುಗುಣವಾಗಿಯೂ ಗಂಭೀರವಾಗಿಯೂ ಇರುವ ಆ ದ್ರೌಪದಿಯ ಮಾತುಗಳನ್ನು ಕೇಳಿ ಸಮೀಪದಲ್ಲಿದ್ದ ಧರ್ಮರಾಜನು ಆಕೆಯನ್ನು ಕುರಿತು, ದೇವಿ, ನಿನ್ನ ಮಾತಿಗಾಗಿ ನಾನು ಬಹಳ ಸಂತೋಷಪಟ್ಟೆನು. ಈ ನಿನ್ನ ವಾಕ್ಯವು ಧರ್ಮಯುಕ್ತವಾಗಿಯೂ ನ್ಯಾಯಸಮ್ಮತವಾಗಿಯೂ ಇರುವುದು. ದಯಾ ವಿಶಿಷ್ಟವಾದ ಈ ನಿನ್ನ ಮಾತು ಸರ್ವಾಭಿನಂದ್ಯವಾದುದು ಎಂದು ಅವಳನ್ನು ಬಹಳವಾಗಿ ಕೊಂಡಾಡುತ್ತಿದ್ದನು. ನಕುಲ ಸಹದೇವರು, ಸಾತ್ಯಕಿಯು, ಶ್ರೀಕೃಷ್ಣನು ಇನ್ನೂ ಅಲ್ಲಿದ್ದ ಇತರ ಜನರೆಲ್ಲರೂ ದ್ರೌಪದಿಯನ್ನು ಬಹಳವಾಗಿ ಸ್ತೋತ್ರ ಮಾಡುತ್ತಿದ್ದರು. ಈ ಮಾತುಗಳೆಲ್ಲವನ್ನು ಕೇಳುತ್ತಿದ್ದ ಹಾಗೆಲ್ಲ ಭೀಮನಿಗೆ ಮೇಲೆ ಮೇಲೆ ಕೋಪವು ಉಕ್ಕಿ ಬರುತ್ತಿತ್ತು. ಕೋಪದಿಂದ ಜ್ವಲಿಸುವಂತೆ ಕಣ್ಣುಗಳಿಂದ ಕಿಡಿಗಳನ್ನು ಕೆದರುತ್ತಾ, ಎಲೈ, ಸಾಕು, ಸುಮ್ಮನಿರಿ. ಈ ದ್ರೌಪದಿಯು ಹೇಳಿದ ಮಾತು ಸರ್ವಥಾ ಯುಕ್ತವಲ್ಲ. ಈ ದುರ್ಮಾರ್ಗನು ತನಗಾಗಲಿ ತನ್ನ ಪ್ರಭುವಾದ ಧೃತರಾಷ್ಟ್ರನಿಗಾಗಲಿ ಎಷ್ಟು ಮಾತ್ರವೂ ಇದು ಹಿತವಲ್ಲ ಎಂಬುದನ್ನು ತಿಳಿದು ಕೂಡ ನಿದ್ರೆಯಿಂದ ಮೈಮರೆತಿದ್ದ ಮಕ್ಕಳನ್ನು ನಿಷ್ಪ್ರಯೋಜನವಾಗಿ ಕೊಂದಿರುವನು. ಇವನನ್ನು ಕೊಲ್ಲುವುದೇ ಯುಕ್ತವೇ ಹೊರತು ಇವನನ್ನು ಮನ್ನಿಸುವುದು ಸರ್ವಥಾ ಯುಕ್ತವಲ್ಲ ಎಂದನು. ಆಗ ಸಮೀಪದಲ್ಲಿ ನಿಂತಿದ್ದ ಶ್ರೀಕೃಷ್ಣನು ಕೋಪಯುಕ್ತವಾದ ಭೀಮನ ವಾಕ್ಯವನ್ನು, ದಯಾರ್ದ್ರವಾದ ದ್ರೌಪದಿಯ ಮಾತನ್ನು ಕೇಳಿ
ತನ್ನಲ್ಲಿ ತಾನು ಮುಗುಳ್ನಗೆಯಿಂದ ನಗುತ್ತಾ ತನ್ನ ಮಿತ್ರನಾದ ಅರ್ಜುನನ ಮುಖವನ್ನು ನೋಡಿ, ಅರ್ಜುನ, ಇದುವರೆಗೆ ನಡೆದ ಸಂಭಾಷಣೆಗಳೆಲ್ಲವನ್ನು ಕೇಳಿದೆಯಷ್ಟೇ. ಅವನು ಜಾತಿಯಲ್ಲಿ ಬ್ರಾಹ್ಮಣನು, ಇದರ ಮೇಲೆ ಗುರುಪುತ್ರನಾಗಿಯೂ ಇರುವುದರಿಂದ ಇವನನ್ನು ಕೊಲ್ಲಬಾರದು. ಕೊಲೆಗೆ ಯೋಗ್ಯವಾದ ಕಾರ್ಯವನ್ನು ನಡೆಸಿರುವುದರಿಂದ ಇವನನ್ನು ಕೊಲ್ಲದೆಯೂ ಬಿಡಬಾರದು. ಹೀಗೆ ಧರ್ಮ ಸಂಕಟವು ಬಂದೊದಗಿರುವುದಷ್ಟೇ. ಇವೆರಡನ್ನು ನಾನು ಮೊದಲೇ ನಿನಗೆ ತಿಳಿಸಿರುವೆನಲ್ಲವೇ? ಇವೆರಡು ಪಕ್ಷಕ್ಕೂ ವಿರೋಧವಿಲ್ಲದ ರೀತಿಯಲ್ಲಿ ಕಾರ್ಯವನ್ನು ಹೇಗೆ ನಡೆಸಬೇಕು ಅದನ್ನು ನೀನೇ ಯೋಚಿಸಿ ನೋಡು. ಪರಸ್ಪರ ವಿರುದ್ಧವಾದ ಈ ಧರ್ಮ ಸೂಕ್ಷ್ಮಗಳೆರಡಕ್ಕೂ ಹಾನಿಯುಂಟಾಗಬಾರದು. ನಿನ್ನ ಪ್ರತಿಜ್ಞೆಯು ನೆರವೇರಬೇಕು. ದ್ರೌಪದಿಯ ಮತ್ತು ಭೀಮಸೇನನ ಮಾತುಗಳಿಗೂ ವಿರೋಧವುಂಟಾಗಬಾರದು. ಆ ರೀತಿಯಲ್ಲಿ ನಡೆಸುವುದಕ್ಕೆ ಉಪಾಯವನ್ನು ಯೋಚಿಸು ಅರ್ಜುನ. ಅರ್ಜುನ, ಮುಖ್ಯವಾಗಿ ನನಗೂ ನಿನಗೂ ಈ ದ್ರೌಪದಿಗೂ ಈ ಭೀಮನಿಗೂ ಈ ನಾಲ್ವರಿಗೂ ಸಮ್ಮತವಾದ ರೀತಿಯಲ್ಲಿ ಕಾರ್ಯವನ್ನು ನಡೆಸು ಎಂದನು. ಈ ಮಾತನ್ನು ಹೇಳುವಾಗಲೇ ಅರ್ಜುನನು ಶ್ರೀಕೃಷ್ಣನ ಮನೋಭಿಪ್ರಾಯವನ್ನು ತಿಳಿದವನಾಗಿ ಮಾಣಿಕ್ಯವನ್ನು ಕೈಗೆತ್ತಿಕೊಂಡು ಅಶ್ವತ್ಥಾಮನ ತಲೆಯಲ್ಲಿದ್ದ ಮಾಣಿಕ್ಯವನ್ನು ಅವನ ತಲೆಗೂದಲಿನೊಡನೆ ಕಿತ್ತುಕೊಂಡು ಅವನ ಕಟ್ಟುಗಳನ್ನು ಬಿಡಿಸಿ ಕಳುಹಿಸಿಬಿಟ್ಟನು. ಮೊದಲೇ ಶಿಶು ಹತ್ಯಾ ಪಾತಕಗಳಿಂದ ಕೆಳಗೆಟ್ಟಿದ್ದ ಅಶ್ವತ್ಥಾಮನಿಗೆ ತಲೆಯಲ್ಲಿ ಸಹಜವಾಗಿ ಹುಟ್ಟಿದ್ದ ಮಾಣಿಕ್ಯವೂ ಹೋದ ಮೇಲೆ ಅವನ ತೇಜಸ್ಸು ಇನ್ನೂ ಕುಂದಿ ಹೋಯಿತು. ಒಡನೆಯೇ ಅವನು ಪಾಂಡವ ಶಿಬಿರದಿಂದ ಹೊರಕ್ಕೆ ಹೊರಡಿಸಲ್ಪಟ್ಟನು. ಎಲೈ ಶೌನಕಾದಿಗಳೇ, ದುರ್ಮಾರ್ಗನಾದ ಅಶ್ವತ್ಥಾಮನಿಗೆ ಅರ್ಜುನನು ಮಾಡಿದ ಶಿಕ್ಷೆಯನ್ನು ನೋಡಿದಿರಷ್ಟೇ. ತಲೆಗೆ ಮುಂಡನವಾಯಿತು, ತಲೆಯಲ್ಲಿದ್ದ ಅಸಾಧಾರಣವಾದ ಮಾಣಿಕ್ಯವೂ ಹೋಯಿತು. ಪಾಂಡವರ ಶಿಬಿರದಿಂದ ಅವಮಾನಪೂರ್ವಕವಾಗಿ ನಿಷ್ಕ್ರಮಣವೂ ಆಯಿತು. ಲೋಕದಲ್ಲಿ ಬ್ರಹ್ಮ ಬಂಧುಗಳಿಗೆ ಈ ದೇಹದಲ್ಲಿ ಇದಕ್ಕಿಂತಲೂ ಅಧಿಕ ಶಿಕ್ಷೆ ಏನಿರುವುದು? ಅಶ್ವತ್ಥಾಮನು ಹೀಗೆ ಅವಮಾನಪಟ್ಟು ಹೊರಗೆ ಹೋದ ಕೂಡಲೇ ಇತ್ತಲಾಗಿ ಪುತ್ರಶೋಕದಿಂದ ಪೀಡಿತರಾದ ಪಾಂಡವರೆಲ್ಲರೂ ದ್ರೌಪದಿ ಸಮೇತರಾಗಿ ಹೊರಟು ಯುದ್ಧದಲ್ಲಿ ಮೃತರಾದ ತಮ್ಮ ಜ್ಞಾತಿಗಳೆಲ್ಲರಿಗೂ ನಡೆಸಬೇಕಾದ ದಹನಾದಿ ಕೃತ್ಯಗಳನ್ನು ನಡೆಸಿದರು. ಇದು 7ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.